ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವುದಕ್ಕೆ ಅಂತ ಹೇಳಿದ್ರೆ, ಇವಾಗ ಚಿಕ್ಕ ಮಕ್ಕಳಿಗೆ ಎದೆನಲ್ಲಿ ಮತ್ತೆ ತಲೆನಲ್ಲಿ ಎಲ್ಲ ಕಫ ಕಟ್ಟುವಂತಹದ್ದು ತುಂಬಾ ಜಾಸ್ತಿ ಆಗತ್ತೆ. ಚಿಕ್ಕ ಮಕ್ಕಳು ಅಂತಾನೆ ಅಲ್ಲ, ದೊಡ್ಡವರಿಗೂ ಸಹ ಈ ಸಮಸ್ಯೆ ತುಂಬಾ ಜಾಸ್ತಿನೇ ಕಾಡುತ್ತೆ. ಸೊ ಆ ಕಫ ಎಲ್ಲ ಕರಗಿ ಹೊರಗೆ ಬರಬೇಕು, ಕಫದ ಸಮಸ್ಯೆಯಿಂದ ಹೊರಗೆ ಬರಬೇಕು. ಸೊ ಅಂಥದ್ದಕ್ಕೆ ನಾನೊಂದು ಒಳ್ಳೆಯ ರೆಮಿಡಿಯನ್ನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಸಾಮಾನ್ಯಕ್ಕೆ ತುಂಬಾ ಇವಾಗ ಮನೆಯಲ್ಲಿ ಅಜ್ಜ ಅಜ್ಜಿ ಈ ತರದವರಿಗೆಲ್ಲ ಸಾಮಾನ್ಯ ಗೊತ್ತಿರತ್ತೆ. ಅಂಡ್ ತುಂಬಾ ಹಳೆ ಕಾಲದವರಿಗೆ ಇಂತಹ ಮನೆ ಮದ್ದುಗಳು ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಅವರು ಯಾವುದೇ ಸಮಸ್ಯೆ ಬಂದರೂ ಸಹ ಮನೆಯಲ್ಲೇ ಗುಣಪಡಿಸ್ಕೊಳ್ಳುವಂತಹ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ಗಳು ಅವ್ರ ತಲೆನಲ್ಲಿರತ್ತೆ, ಅವ್ರಿಗೆ ಗೊತ್ತಿರತ್ತೆ. ಸೊ ಆದಷ್ಟು ನಾವು ಅದಕ್ಕೆ ಕಮಿಟ್ ಆಗೋದು ತುಂಬಾನೇ ಒಳ್ಳೇದು. ಅದಕ್ಕಿಂತ ಇವಾಗ ಕೆಲವೊಬ್ರು ಏನ್ ಮಾಡ್ತಾರೆ, ಚಿಕ್ಕ ಪುಟ್ಟ ಸಮಸ್ಯೆಗೂ ಹಾಸ್ಪಿಟಲ್ಗೆ ಹೋಗ್ತಾರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ, ಇಂಗ್ಲಿಷ್ ಮೆಡಿಸಿನ್ಗೆ ಫುಲ್ ಅಡಿಕ್ಟ್ ಆಗಿರ್ತಾರೆ. ಸೊ ಆ ತರ ಮಾಡೋದಕ್ಕಿಂತ ನಮಗೆ ಜಾಸ್ತಿ ಸಿವಿಯರ್ ಆಗಿ ಪ್ರಾಬ್ಲಮ್ ಆದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿರುವಂತ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ನಮ್ಗಿರುವಂತ ಯಾವುದೇ ಸಮಸ್ಯೆನಾದ್ರೂ ಗುಣಪಡಿಸ್ಕೊಳ್ಬಹುದು. ಸೊ ನಾನು ಎಲ್ಲ ಸಮಸ್ಯೆಗಳು ಮನೆ ಮದ್ದಲ್ಲೇ ಗುಣ ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಕೆಲವೊಂದೊಂದು ಸಮಸ್ಯೆಗಳಿಗೆ ಮನೆ ಮದ್ದೇ ತುಂಬಾನೇ ಒಳ್ಳೇದು. ಸೊ ಅದನ್ನ ಎಲ್ಲರೂ ಸಹ ಟ್ರೈ ಮಾಡಿಬಿಟ್ಟು ನಿಮ್ಗಿರುವಂತ ಸಮಸ್ಯೆಯನ್ನ ನೀವು ಸಹ ಗುಣಪಡಿಸ್ಕೊಳ್ಳಿ. ಅಂಡ್ ನಾನಿವತ್ತು ಹೇಳ್ಕೊಡ್ತಿರುವುದು ಆಲ್ರೆಡಿ ಹೇಳಿದ ಹಾಗೆ, ಎದೆನಲ್ಲಿ ಮತ್ತೆ ತಲೆನಲ್ಲಿ ಕಫ ಕಟ್ಟಿದ್ರೆ ಏನ್ ಮಾಡೋದು ಅಂತ ಹೇಳಿ. ಸೊ ನಾನಿವತ್ತು ಹೇಳ್ಕೊಡ್ತಿರುವಂತ ರೆಮಿಡಿಯಿಂದ ಖಂಡಿತವಾಗ್ಲೂ ಕಫದ ಸಮಸ್ಯೆ ಇದ್ರೆ ಆ ಕಫ ಫುಲ್ಲು ಕರಗಿ ನೀರಾಗಿ ಹೊರಗೆ ಬಂದೇ ಬರುತ್ತೆ. ಇದನ್ನ ಟ್ರೈ ಮಾಡಿ. ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಜಾಸ್ತಿ ಜನಕ್ಕೆ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಸಹ ಇದರಿಂದ ಹೆಲ್ಪ್ ಆದಂಗಾಗತ್ತೆ. ಒಬ್ರಲ್ಲ ಒಬ್ರು ಇಂಥ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಒಂದಲ್ಲ ಒಂದ್ ಸಮಸ್ಯೆ ಒಬ್ರಲ್ಲಿ ಇದ್ದೇ ಇರತ್ತೆ. ಸೊ ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಸಹ ಒಂದು ರಿಲೀಫ್ ಸಿಕ್ದಂಗಾಗತ್ತೆ. ಸೊ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ತುಂಬಾ ಈಸಿಲಿ ಅವೈಲಬಲ್ ಇಂಗ್ರೀಡಿಯೆಂಟ್ಸ್ಗಳನ್ನೇ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈರುಳ್ಳಿಯನ್ನ ನೀವು ತಗೊಳ್ಬೇಕು. ಒಂದು ಅರ್ಧ ಈರುಳ್ಳಿಯನ್ನ ತಗೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಜಜ್ಜಿ ಅದರ ರಸವನ್ನ ತಕೊಳ್ಬೇಕು. ಅದೇನ್ ಜುಟ್ಟು ಬರುತ್ತೆ ಅದನ್ನೆಲ್ಲ ನೀವು ಉಪಯೋಗಿಸೋ ಹಾಗಿಲ್ಲ, ಬರೀ ರಸವನ್ನ ಇಲ್ಲಿ ಯೂಸ್ ಮಾಡುವಂಥದ್ದು. ಸೊ ಆನಿಯನ್ ರಸವನ್ನ ತಕೊಳ್ಬೇಕು. ಅಂಡ್ ನೆಕ್ಸ್ಟ್ ತುಳಸಿ ಎಲೆ, ಒಂದು 6 ರಿಂದ 7 ತುಳಸಿ ಎಲೆಗಳನ್ನ ತಗೊಂಡು ಅದರ ರಸವನ್ನು ಸಹ ತಕ್ಕೊಳ್ಳಿ. ಅದಾದ ನಂತರ ಶುಂಠಿಯನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸವನ್ನು ಸಹ ತಕ್ಕೊಳ್ಳಿ. ಅಂಡ್ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಹೇಳಿ ನಾನು ಹೇಳ್ಬಿಡ್ತೀನಿ. 6 ರಿಂದ 7 ತುಳಸಿ ಎಲೆ ಅಂತ ಹೇಳಿದೆ, ಅರ್ಧ ಈರುಳ್ಳಿ ಅಂತಾನು ಹೇಳಿದೆ. ಶುಂಠಿ, ಒಂದು ಚಿಕ್ಕ ತುಂಡು ಶುಂಠಿಯನ್ನ ತಗೊಂಡ್ಬಿಟ್ಟು ಜಜ್ಬೇಕು, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಖಾರ ಆಗ್ಬಿಡತ್ತೆ. ಅಂಡ್ ಅದಾದ ನಂತರ ಅದಕ್ಕೆ ಆ 3 ರಸಗಳಿಗೆ ನೀವು ಆಡ್ ಮಾಡಬೇಕಾಗಿರುವಂತದ್ದು ಜೇನುತುಪ್ಪ. 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗಷ್ಟು ಜೇನುತುಪ್ಪವನ್ನ ಆಡ್ ಮಾಡಿ. ಚಿಕ್ಕ ಮಕ್ಕಳಿಗಾದ್ರೆ ಅರ್ಧ ಸ್ಪೂನ್ ಸಾಕು, ದೊಡ್ಡವ್ರಿಗಾದ್ರೆ 1 ಸ್ಪೂನ್ ಆಗಷ್ಟು ನೀವು ಜೇನುತುಪ್ಪವನ್ನ ಹಾಕೊಳ್ಬಹುದು. ಜೇನುತುಪ್ಪನೂ ಸಹ ಕಫ ಕರಗಿ ಹೊರಗೆ ಬರೋದಕ್ಕೆ ತುಂಬಾನೇ ಉಪಯೋಗಕಾರಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನ ಆಡ್ ಮಾಡಬೇಕು. ಅದಾದ ನಂತರ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಕಾಳುಮೆಣಸಿನ ಪುಡಿಯನ್ನ ಹಾಕಬೇಕು. ಕಾಳುಮೆಣಸು ಇದ್ರೆ ಅದನ್ನ ಜಜ್ಜಿಬಿಟ್ಟು ಪುಡಿ ಮಾಡ್ಬಿಟ್ಟು ಹಾಕೊಳ್ಳಿ. ಇಲ್ಲ ಅನ್ನುವಂಥವ್ರು ಕಾಳುಮೆಣಸಿನ ಪುಡಿ ರೆಡಿ ಸಿಗತ್ತೆ, ಸೊ ಅದನ್ನು ಸಹ ಹಾಕೊಳ್ಬಹುದು. ಬಟ್ ಜಜ್ಜಿ ಪುಡಿ ಮಾಡಿ ಹಾಕೊಳ್ಳೋದು ತುಂಬಾನೇ ಎಫೆಕ್ಟಿವ್ ಆಗಿರತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಚಿಕ್ಕ ಮಕ್ಕಳಿಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆನಲ್ಲಿ ಕೊಡ್ಬೇಕು. ಏನೂ ಸಹ ತಿಂದಿರಬಾರ್ದು, ಏನೂ ಸಹ ಕುಡ್ದಿರಬಾರ್ದು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಆ ಮಕ್ಕಳಿಗೆ 1 ಸ್ಪೂನ್ ಆಗಷ್ಟು ಈ ರಸವನ್ನ ಕುಡಿಸಿ. ತುಂಬಾ ಪುಟಾಣಿ ಮಕ್ಕಳಾದ್ರೆ 1 ಸ್ಪೂನ್ ಕೊಟ್ರೆ ಸಾಕು, ಅದು ಫುಲ್ ವಾಮಿಟ್ ಆಗಿ ಹೊರಗೆ ಬರುತ್ತೆ. ವಾಮಿಟ್ ಆಗ್ತಾ ಇದೆ ಅಂತ ಹೇಳಿ ಏನು ಭಯ ಪಟ್ಕೊಳ್ಬೇಡಿ. ವಾಮಿಟ್ ಅಲ್ಲಿ ಕಫ ಫುಲ್ ಹೊರಗೆ ಬರುತ್ತೆ. ಅಕಸ್ಮಾತ್ ಏನಾದ್ರೂ ವಾಮಿಟ್ ಆಗಿಲ್ಲಪ್ಪ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡಿ, ಈ ರಸವನ್ನ ಕುಡಿಸ್ಬಿಟ್ಟು ಒಂದ್ ಸ್ವಲ್ಪ ಗಂಟ್ಲಿಗೆ ಕೈನ ಹಾಕಿ, ಅವಾಗ ಅವರು ವಾಮಿಟ್ ಮಾಡ್ತಾರೆ. ಅಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ದೊಡ್ಡವರಿಗಾದ್ರೆ ಏನ್ ಮಾಡ್ಬೇಕು, ಎಷ್ಟು ಕುಡಿಬೇಕು ಅಂತ ಹೇಳಿ ಡೌಟ್ ಬಂದೇ ಬರತ್ತಲ್ವಾ. ಸೊ ಅದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ, 2 ರಿಂದ 3 ಸ್ಪೂನ್ ಅಷ್ಟು ದೊಡ್ಡವರು ಇದನ್ನ ಕುಡಿಬಹುದು. ಅವರು ಅಷ್ಟೇ ಕಂಟ್ಲಲ್ಲಿ ಮತ್ತೆ ಎದೆಯಲ್ಲಿ
ತಲೆನಲ್ಲಿ ಎಲ್ಲ ಕಫ ಕಟ್ಟಿರುತ್ತೆ. ಸೊ ಇದು ಸ್ವಲ್ಪ ಸ್ಪೈಸಿ ಇರುತ್ತೆ, ಸ್ವಲ್ಪ ಉಗ್ರ ಇರುತ್ತೆ. ಸೊ ಇದನ್ನ ಕುಡಿಯೋದ್ರಿಂದ ನಿಮಗೆ ಇರುವಂತಹ ಕಫ ಒಂದು ನಿಮಗೆ ವಾಮಿಟಲ್ ಬರುತ್ತೆ. ವಾಮಿಟಲ್ ಬಂದಿಲ್ಲ ಅಂತ ಹೇಳಿದ್ರೆ ಲೂಸ್ ಮೋಷನ್ ಆಗಿನಾದ್ರೂ ಬಂದೇ ಬರುತ್ತೆ. ಸೊ ನೀವು 2 ರಿಂದ 3 ಸ್ಪೂನ್ ಕುಡಿಬೇಕು. ದಿನಕ್ಕೆ ಒಂದೇ ಸತಿ ಬೆಳಿಗ್ಗೆ ಎದ್ದ ತಕ್ಷಣ ಏನೂ ತಿಂದಿರ ಹಾಗೆ ಏನೂ ಕುಡಿದಿರ ಹಾಗೆ ಈ ರಸವನ್ನ ನೀವು ಸೇವಿಸಬೇಕಾಗತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಏನು ಆಗೋದಿಲ್ಲ. ಲೂಸ್ ಮೋಷನ್ ಆದ್ರೂ ಸಹ 1-2 ಸತಿ ಆಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ. ಕಫ ಎಲ್ಲ ಅದರಲ್ಲಿ ಹೊರಗೆ ಬರತ್ತಷ್ಟೇ. ಅಂಡ್ ಚಿಕ್ಕ ಮಕ್ಕಳಲ್ಲಿ ವಾಮಿಟ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಬಟ್ ವಾಮಿಟ್ ಆಗಿಲ್ಲ ಅನ್ನುವಂಥವ್ರಿಗೆ ಈ ತರ ನೀವು ಗಂಟ್ಲಿಗೆ ಕೈ ಹಾಕ್ಬಿಟ್ಟು ವಾಮಿಟ್ ಮಾಡಿಸ್ಬೋದು. ಅವಾಗ ಸಹ ಕಫ ತುಂಬಾನೇ ಹೊರಗೆ ಬರುತ್ತೆ, ತುಂಬಾ ನೀರಾಗಿ ಹೊರಗೆ ಬರುತ್ತೆ. ಎಷ್ಟು ಕಫ ಸ್ಟೋರ್ ಆಗಿರತ್ತೆ ಅದೆಲ್ಲದೂ ಸಹ ಹೊರಗೆ ಬರುತ್ತೆ. ಅಕಸ್ಮಾತ್ ಇದನ್ನ ನೀವೇನಾದ್ರೂ ಮಾಡಿಲ್ಲ, ಕಫಕ್ಕೆ ಯಾವುದೇ ರೀತಿಯ ಮೆಡಿಸಿನ್ಗಳನ್ನ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಏನಾಗುತ್ತೆ, ಕಫ ಅನ್ನುವಂಥದ್ದು ತುಂಬಾನೇ ಡೇಂಜರಸ್ ಥಿಂಗ್. ಅದು ಹೋಗ್ಬಿಟ್ಟು ನಿಮ್ಮ ಶ್ವಾಸಕೋಶದೊಳಗೆಲ್ಲ ಶೇಖರಣೆ ಆಗತ್ತೆ. ಅದು ಶೇಖರಣೆಯಾದಾಗ ನಿಮ್ಮನ್ನ ಉಳಿಸ್ಕೊಳ್ಳೋದೇ ತುಂಬಾ ಕಷ್ಟ ಆಗುವಂತ ಪರಿಸ್ಥಿತಿ. ಸೊ ಆದಷ್ಟು ಈ ತರ ಮೈನರ್ ಸ್ಟೇಜ್ ನಲ್ಲಿ ಇರುವಂತದ್ದೇ ಕಡಿಮೆ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಸೊ ಆದಷ್ಟು ಎಲ್ಲರೂ ಅದೇ ತಕ್ಷಣ ಮೆಡಿಸಿನ್ಗಳನ್ನ ಮಾಡ್ಕೊಂಡು ಗುಣಪಡಿಸ್ಕೊಳ್ಳಿ. ಅಂಡ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.